ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 2021 ಅಷ್ಟೇ ಅಲ್ಲ, ಮುಂಬರುವಂತಹ ಎಲ್ಲ ಕಂತುಗಳಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದುವರೆಗೂ ಕೂಡ ಬದಲಾವಣೆ ಆದಾಗ ಏನಪ್ಪ ಶಾಕಿಂಗ್ ಸುದ್ದಿ ಅಂತ ಇದ್ವಿ. ಇದೇನಪ್ಪ ಸರ್ಕಾರ ಒಂದಾದ್ಮೇಲೆ ಒಂದು ರೂಲ್ಸ್ಗಳನ್ನು ತರ್ತಾ ಇದೆ ಅಂತ ಇದ್ವಿ. ಆದರೆ ಈಗ ಒಂದು ಭರ್ಜರಿ ಗುಡ್ ನ್ಯೂಸ್ಗಳ ಮುಖಾಂತರ ನಿಮಗೆ ಬದಲಾವಣೆ ಆಗಿರ್ತಕ್ಕಂಥದ್ದು. ಹಾಗಾದರೆ ಬನ್ನಿ, ಈ ಒಂದು ಬದಲಾವಣೆ ಆದರೂ ಏನು, ಈ ಒಂದು 20ನೇ ಕಂತು ಮತ್ತು 21ನೇ ಕಂತು, ಅದೇ ರೀತಿಯಾಗಿ 22ನೇ ಕಂತಿನ ಹಣ ಕೂಡ ಟೋಟಲ್ 6,000 ಹಣ ಆದರೂ ನಮ್ಮ ಖಾತೆಗಳಿಗೆ ಬರ್ತಾ ಇದೆ. ಸೊ ಹಾಗಾದರೆ ಯಾವಾಗಿನಿಂದ ಬರ್ತಾ ಇದೆ, ಸರ್ಕಾರ ಇನ್ನೂ ಕೂಡ ರಿಲೀಸ್ ಮಾಡ್ತಾ ಇದೆಯಾ ಇಲ್ವಾ, ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾದ ಮಾಹಿತಿಯನ್ನು ಚರ್ಚೆ ಮಾಡೋಣ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಪ್ರತಿಯೊಂದು ಕಂತುಗಳಲ್ಲಿ ಒಂದಲ್ಲ ಒಂದು ಬದಲಾವಣೆಗಳು, ಸಣ್ಣ ಪುಟ್ಟ ಬದಲಾವಣೆಗಳು ಅಥವಾ ಒಂದೊಂದು ಸಾರಿ ದೊಡ್ಡ ಬದಲಾವಣೆಗಳು ಕೂಡ ಆಗಿದ್ದಾವೆ. ಈಗ ಗ್ರಾಮ ಪಂಚಾಯಿತಿ ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಒಂದು ದೊಡ್ಡ ಬದಲಾವಣೆ ಆಗಿತ್ತು. ಯಾವಾಗಂದರೆ 16ನೇ ಕಂತಿನಲ್ಲಿ 16ನೇ ಕಂತಿನ ಹಣ ಸುಮಾರು 3 ತಿಂಗಳಾಗಿತ್ತು, ಬಂದಿರಲಿಲ್ಲ. ಅಂದರೆ 15ನೇ ಕಂತು ಮತ್ತು 16ನೇ ಕಂತಿನ ಮಧ್ಯದಲ್ಲಿ 3 ತಿಂಗಳು ಗ್ಯಾಪ್ ಉಳಿದಿತ್ತು. ಸೊ ಆ ಒಂದು ಗ್ಯಾಪ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಕ್ಸಿಡೆಂಟ್ ಕೂಡ ಆಗಿತ್ತು. ಆ ಒಂದು ಕಾರಣಕ್ಕಾಗಿ ಕೂಡ ಹಣ ಹಾಕ್ಲಿಕ್ಕೆ ಆಗಿರೋದಿಲ್ಲ. ಅದಕ್ಕಿಂತ ಮುಂಚೆನೂ ಕೂಡ ಡಿಲೇ ಮಾಡಿದ್ರು. ಅದಾದ ಬಳಿಕ 16, 17 ಮತ್ತು 18ನೇ ಕಂತಿನ ಹಣವನ್ನು ಹಾಕಿದ್ರು. ಅವಾಗೇನು ಪ್ರಾಬ್ಲಮ್ ಇಲ್ಲದೆ, ತಾಂತ್ರಿಕ ದೋಷ ಇಲ್ಲದೆ, ಅಂದರೆ ಬಹಳಷ್ಟು ಡಿಲೇ ಇಲ್ಲದೆ, ಟೈಮ್ ತಗೊಳ್ಳದೆ ಹಣ ಹಾಕಿದ್ರು. ಅದಾದ ತಕ್ಷಣ ಮತ್ತೆ 1 ತಿಂಗಳು ಬಿಟ್ಟು 19ನೇ ಕಂತಿನ ಹಣ ಹಾಕಿದ್ರು. ಈ ಒಂದು ಮೇ ತಿಂಗಳಲ್ಲಿ ಪೂರ್ತಿಯಾಗಿ 19ನೇ ಕಂತಿನ ಹಣ ಮಾತ್ರ ಬಂದಿದೆ. ಇನ್ನು 20 ಮತ್ತು 21ನೇ ಕಂತಿನ ಹಣ ಕೂಡ ಇದೇ ಮೇ ತಿಂಗಳಲ್ಲಿ ಬರಬೇಕಾಗಿತ್ತು. ಆದರೆ ಬರೀ 1 ತಿಂಗಳ ಹಣ ಮಾತ್ರ ಹಾಕಿದ್ರು. ಅದಾದ ತಕ್ಷಣ ಈಗ ಮೇ ತಿಂಗಳು ಎಂಡ್ ಆಗಿದೆ. ಈಗ ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳ ಹಣ 20, 21, 22ನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಇದರ ಪೈಕಿ ಈಗ 20ನೇ ಕಂತಿನ ಹಣ ಮಾತ್ರ ನಿಮಗೆ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ಬೋದು. 21, 22ನೇ ಕಂತಿನ ಹಣ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಅದರ ಫಂಡ್ ಎಲ್ಲ ರಿಲೀಸ್ ಮಾಡ್ಕೊಂಡಿಲ್ಲ. ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 2,500 ಕೋಟಿ ಹಣ ಮಾತ್ರ ರಿಲೀಸ್ ಆಗಿದೆ. ಅಂದರೆ 1 ಕಂತಿನ ಹಣ ಮಾತ್ರ ರಿಲೀಸ್ ಆಗಿದೆ ಅಂತ ಹೇಳ್ಬೋದು. ಆ ಒಂದು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಜಮಾ ಆಗತ್ತೆ. ಈಗ ಬದಲಾವಣೆ ಆಗಿರ್ತಕ್ಕಂಥದ್ದು ಏನು, ಇದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನಿಮಗೆ 20ನೇ ಕಂತಿನ ಹಣ ಈ ಒಂದು ವಾರದಲ್ಲಿ ರಿಲೀಸ್ ಆಗ್ತಾ ಇದೆ, ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಲಾಗಿದೆ. ಜಮಾ ಆಗಿದೆ ಅಂತಲೂ ಕೂಡ ಹೇಳಿದೆ. ಅದು ಟ್ರಯಲ್ ಮಾಡಲಾಗಿತ್ತು, ಯಾವುದೇ ರೀತಿ ತಾಂತ್ರಿಕ ದೋಷ ಆಗಿರಲಿಲ್ಲ. ಹಾಗಾಗಿ ಈಗ ಒಂದು 20ನೇ ಕಂತಿನ ಹಣ ಸ್ಪೀಡಾಗಿ ಜಮಾ ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ನಿಮಗೆ 20ನೇ ಕಂತಿನ ಹಣ ನಿಮಗೆ ಜಮಾ ಆಗಿ ಕ್ಲಿಯರ್ ಆಗುತ್ತೆ. ತದನಂತರ 21, 22ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಈಗ ಬದಲಾವಣೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಮುಖ್ಯವಾಗಿ ಈ ಒಂದು ಗೃಹಲಕ್ಷ್ಮಿ ಸ್ಟಾರ್ಟ್ ಆದ ಬಳಿಕ ಇನ್ಕಮ್ ಟ್ಯಾಕ್ಸ್ ಒಂದು ಮುಖ್ಯವಾದ ರೂಲ್ಸನ್ನು ಇಟ್ಟಿದ್ರು. ಅದಾದ ತಕ್ಷಣ ಬೇರೆ ಬೇರೆ ಹೊಸ ರೂಲ್ಸ್ಗಳನ್ನು ಒಂದಾದ್ಮೇಲೆ ಒಂದು ತಂದಿದ್ರು. ಅದರ ಜೊತೆಗೆ GST ಪೇಯರನ್ನು ಕೂಡ ಒಂದು ರೂಲ್ಸನ್ನು ತಂದಿದ್ರು. ಯಾರು GST ಪೇ ಮಾಡ್ತಾ ಇದ್ರಿ, ಸೊ ನಿಮ್ಮನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತದೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಇಲ್ಲಿ ರಾಜ್ಯ ಸರ್ಕಾರದವರು. ಇಲ್ಲಿ GST ಪೇ ಮಾಡೋರಲ್ಲಿ ಶ್ರೀಮಂತರು ಕೂಡ ಇದ್ದಾರೆ, ಬಡವರು ಕೂಡ ಇದ್ದಾರೆ, ಹೌದಲ್ವಾ? ಇನ್ಕಮ್ ಟ್ಯಾಕ್ಸ್ ಅಂತೂ ಪ್ರತಿಯೊಬ್ಬರು ಕೂಡ ಶ್ರೀಮಂತರು ಪೇ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ, ಇದಂತೂ ನಿಶ್ಚಿತ. ಇನ್ನು GST ಪೇಯರಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಇದ್ದಾರೆ, ದೊಡ್ಡ ದೊಡ್ಡ ವ್ಯಾಪಾರಿಗಳು ಕೂಡ ಇದ್ದಾರೆ. ಹಾಗಾಗಿ ಟೋಟಲಿ GST ಪೇ ಯಾರ್ಯಾರು ಮಾಡ್ತಾ ಇದ್ದೀರಿ, ಪ್ರತಿಯೊಬ್ಬರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತಾ ಇತ್ತು. ಆದರೆ ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಯಾವುದೇ ರೀತಿ ತಪ್ಪಿಲ್ಲ, ಅವರು ಎಲಿಜಿಬಲ್ ಇದ್ದ ಹಾಗೆ. ಆದರೂ ಸಹಿತ ಸಣ್ಣ ಪುಟ್ಟ GST ಪೇ ಮಾಡೋದ್ರಿಂದ ಅವರಿಗೆ ಹಣ ಜಮಾ ಆಗ್ತಿರೋದಿಲ್ಲ. ಹಾಗಾಗಿ ಇಲ್ಲಿ ಯಾರ ಮನೆಯ ಯಜಮಾನರು, ಈಗ ಯಜಮಾನಿಗೆ ಹಣ ಜಮಾ ಆಗ್ತದೆ, ಅವರ ಯಜಮಾನರು ಯಾರಾದರೂ GST ಪೇ ಮಾಡ್ತಾ ಇದ್ದಿದ್ದೆ ಆದರೆ, ಅದು ದೊಡ್ಡ ಪ್ರಮಾಣದಲ್ಲಿ GST ಪೇ ಮಾಡ್ತಾ ಇದ್ದರೆ ಅವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಸಣ್ಣ ಪುಟ್ಟ ವ್ಯಾಪಾರಿಗಳಾಗಿರಲಿ, ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು GST ಪೇ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಮಾಡ್ತಾ ಇದ್ದಿದ್ದೆ ಆದರೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗತ್ತೆ ಅಂತಕ್ಕಂತಹ ಮಾಹಿತಿ ಇಲ್ಲಿ ದೊರಕಿರ್ತಕ್ಕಂಥದ್ದು ವೀಕ್ಷಕರೇ. ಹಾಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಸಣ್ಣ ಪುಟ್ಟ GST ಪೇ ಇರುತ್ತವರಿಗೆ ಹಣ ಜಮಾ ಆಗ್ತದೆ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಇದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಹಣ ಜಮಾ ಮಾಡ್ತಕ್ಕಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಓಕೆನಾ?
ಇದು ಒಂದು ಬದಲಾವಣೆ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ಸೊ ಅವರಲ್ಲಿ ಕೂಡ GST ಪೇಯರ್ ಮಾಡೋರು ಇರ್ಬೋದು. ಸೊ ನಿಮಗೆ ಈಗ 2,000 ಮಾತ್ರ ಜಮಾ ಆಗ್ತಾ ಇದೆ. ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟು ಅಪ್ಡೇಟು ನಿಮಗೆ ತಿಳಿಸ್ಬೇಕಾಗಿತ್ತು. ಮಾಹಿತಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.